ಹಲೋ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ. ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ. ಐ ಆಮ್ ಬ್ಯಾಕ್ ವಿತ್ ಒನ್ ಮೋರ್ ಟ್ರಾವೆಲ್ ಬ್ಲಾಗ್. ಸೊ ಇವತ್ತು Jan 22nd, Jan 23rd ನಮ್ಮ ಥರ್ಡ್ ಇಯರ್ ಮ್ಯಾರೇಜ್ ಆ್ಯನಿವರ್ಸರಿ. ಸೊ ಲಾಸ್ಟ್ ಇಯರಿಂದ ವಿ ಆರ್ ಮೇಕಿಂಗ್ ಶೋರ್ ದಟ್ ಎವ್ರಿ ಆ್ಯನಿವರ್ಸರಿ ದಿವಸ ನಮಗೆ ಅಂತ ಒಂದು ಟೈಮ್ ತೊಗೊಂಡು ಟ್ರಾವೆಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ. ಸೊ ದಿಸ್ ಇಯರ್ ನಾವು ಮನಾಲಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ. ವೆರಿ ಲಾಸ್ಟ್ ಮೂಮೆಂಟ್ ಪ್ಲ್ಯಾನಿಂಗ್, ಅಂದರೆ ನವೆಂಬರ್ ಎಂಡ್ ಆಸ್ಟ್ರೇಲಿಯಾದಿಂದ ಬಂದು ಸ್ವಲ್ಪ ದಿವಸಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಬುಕ್ ಮಾಡ್ಕೊಂಡ್ರಿ. ಸೊ ಮನಾಲಿಗೆ ಆ್ಯಕ್ಚುಲಿ ನಾವು ಮದುವೆ ಆದ ಹೊಸದ್ರಲ್ಲೇ ಹನಿಮೂನ್ಗೆ ಅಂದ್ಬಿಟ್ಟು ಬುಕ್ ಮಾಡ್ಕೊಂಡಿದ್ರಿ. ಬಟ್ ಚಿರು ಅವ್ರ ಅಮ್ಮಂಗೆ, ಅಂದರೆ ನಮ್ಮ ಅತ್ತೆಗೆ ಹುಷಾರಿಲ್ದಿದ್ರಿಂದ ಚಿರು ಪ್ರೆಸೆನ್ಸ್ ಇಲ್ಲಿ ಇಂಪಾರ್ಟೆಂಟ್ ಇತ್ತು. ಹಾಗಾಗಿ ನಾಳೆ ಹೊರಡಬೇಕು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿಕೊಂಡು ವಿ ಕುಡಂಟ್ ಗೋ ಫಾರ್ ಮನಾಲಿ. ಸೊ ಹಾಗಾಗಿ ಈ ವರ್ಷ ಮನಾಲಿಗೆ ಹೋಗೋಣ ಅಂದ್ಕೊಂಡು ಮನಾಲಿಗೆ ಹೋಗ್ತಾ ಇದ್ದೀರಿ. ಸೊ ಈ ಜಾಗಕ್ಕೆ ಆ್ಯಕ್ಚುಲಿ ಬಿಫೋರ್ ಪ್ರೆಗ್ನೆನ್ಸಿ ನನಗೇನೋ ಹೆಲ್ತ್ ಇಶ್ಯೂಸ್ ಇರಲಿಲ್ಲ. ಅಂದರೆ ನನಗೆ ಚಳಿಗೆ ಆ್ಯಕ್ಚುಲಿ ಒಂಥರ ಇರಿಟೇಷನು, ಸ್ಕಿನ್ ಅಲರ್ಜಿ ಎಲ್ಲ ಆಗುತ್ತೆ. ಆ್ಯಂಡ್ ಅನ್ಬೇರೇಬಲ್ ಅಂತಾರಲ್ಲ, ಆ ಥರ ನನ್ನ ಬಾಡಿ ರಿಯಾಕ್ಟ್ ಮಾಡುತ್ತೆ ತುಂಬ ಕೋಲ್ಡ್ ಇರೋ ಜಾಗಕ್ಕೆ ಹೋದರೆ. ಮನಾಲಿಲಿ ಇವಾಗ ವಿಂಟರು, ಸೊ ಸ್ನೋಫಾಲ್ ಎಲ್ಲ ಆಗ್ತಾ ಇದೆ ಆಬ್ವಿಯಸ್ಲಿ, ವಿಚ್ ಇಸ್ ಅಗೇನ್ಸ್ಟ್ ಕನ್ನಡ ಬಿಚ್ಬಿಟ್ಟು ಮಾತಾಡೋಣ ಅನಿಸ್ತು. ಒಳ್ಳೆ ಭೂತ ಥರ ಬರ್ತಾ ಇದ್ರು, ಅದಕ್ಕೆ ನಾನು ಮಾತಾಡಕ್ಕೆ ಶುರು ಮಾಡಿದಾಗ ಈ ಅಪ್ಪ ಮಾತಾಡ್ತಾ ಇದ್ದಾರೆ. ಸೊ ವೆಯ್ಟ್. ಸೊ ಏನು ಹೇಳ್ತಾ ಇದೆ ಅಂದರೆ, ಆ್ಯಕ್ಚುಲಿ ಚಳಿಗೆ ನನ್ನ ಬಾಡಿ ಅಷ್ಟು ಒಗ್ಗಲ್ಲ, ತುಂಬ ಅನ್ಬೇರಬಲ್ ಅಂತಾರಲ್ಲ ಆ ಥರ ಹೋಗ್ಬಿಡುತ್ತೆ. ಬಟ್ ಇರಲಿ, ವಯಸ್ಸಿರ್ಬೇಕಾದ್ರೆ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ಕೊಂಡು ಪಾಪು ಕೂಡ ಬುಕ್ ಮಾಡಿದ್ರಿ. ಬಟ್ ಒಂದಷ್ಟು ಗೂಗಲ್ ರಿವ್ಯೂಸ್ ಮತ್ತು ಸಜೆಷನ್ಸ್ ಎಲ್ಲ ತೊಗೊಂಡು ಒಂದು 2 years ಟಾಡ್ಲರ್ಗೆ ಇಷ್ಟು ಒಂದು ಚಳಿಯಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗೋದು ಒಳ್ಳೇದಲ್ಲ. ಕರ್ಕೊಂಡು ಹೋಗಲೇಬಾರ್ದು ಅಂತಲ್ಲ, ಕರ್ಕೊಂಡು ಹೋಗ್ಬೋದು, ಬಟ್ ತುಂಬ ಪ್ರಿಕಾಷನ್ಸ್ ಇದ್ರೂ ಯಾಕೆ ಬೇಕು ಅಂತ ಅಂದ್ಕೊಂಡು ವಿ ಕ್ಯಾನ್ಸಲ್ಡ್. ಅವಳದನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ. ಸೊ ಅವಳನ್ನ ಅಪ್ಪ ಅಮ್ಮ ಜೊತೆ ಬಿಟ್ಟು ಹೋಗ್ತಾ ಇದ್ದೀನಿ. ಐ ಆಮ್ ಪ್ರಿಟಿ ಶ್ಯೂರ್ ಶೀ ಈಸ್ ಇನ್ ಅ ಸೇಫ್ ಪ್ಲೇಸ್. ಬಿಕಾಸ್ ನಮ್ಮ ಜೊತೆ ಬಂದಿದ್ದರೆ ಪಾಪ ಅದಕ್ಕೆ ಚಳಿ ಆಗುತ್ತೋ ಏನೋ, ಬಿಕಾಸ್ ಅವಳಿಗೆ ಅಷ್ಟು ಹೇಳ್ಕೊಳಕ್ಕಾಗಲ್ಲ ನನ್ನಷ್ಟು. ಹಾಗಾಗಿ ಅವಳನ್ನ ಮನೆಯಲ್ಲೇ ಬಿಟ್ಬಿಟ್ಟು ನಾನು ಚಿರು ಇಬ್ಬರು ಹೋಗ್ತಾ ಇದ್ದೀರಿ. ಅಷ್ಟು 2.5 ಗಂಟೆ ವೇಟಿಂಗ್ ಅವರ್ ಇದೆ. ನಿಮಗೆ ಆಗಲೇ ನಾನು ಆಲ್ರೆಡಿ ಸ್ವಲ್ಪ ತಿಂದು ಎಲ್ಲ ಮಾಡಿದೆ, ಇಂಟ್ರೊಡಕ್ಷನ್ ತೊಗೊಂಡಿರಲಿಲ್ಲ. ಸೊ ಬೆಳಗ್ಗೆಯಿಂದ ಏನೇನು ಮಾಡಿದೆ ಅನ್ನೋದನ್ನು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಸೊ ಎಸ್, ಬನ್ನಿ ನಿಮ್ಮನ್ನು ನಮ್ಮ ಜೊತೆ ಮನಾಲಿಗೆ ಕರ್ಕೊಂಡು ಹೋಗ್ತೀನಿ. ಹೆಂಗಿರುತ್ತೆ, ಏನೆಲ್ಲ ಸರ್ಕಸ್ ಮಾಡ್ತೀನಿ ಅಂತೆಲ್ಲ ನಿಮಗೂ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ವಿಡಿಯೋ. ಏನಿದು ಮಶ್ರೂಮ್ ಚೀಸ್ ರೋಲ್ ಅಂತೆ. ಆಮೇಲೆ ಇದು ಬನಾನಾ ಆ್ಯಂಡ್ ಬ್ಲೂಬೆರಿ ಮಫಿನ್. ಲಾಸ್ಟ್ ಟೈಮ್ ತಿಂದಿದ್ದೆ ನಾನು, ಹಾಗಾಗಿ ಮತ್ತೆ ಆರ್ಡರ್ ಮಾಡಿದೆ. ಕಾಫಿ ಇನ್ನೂ ಬರೋದಿದೆ, ಟೇಸ್ಟ್ ಮಾಡುವ. ಥ್ಯಾಂಕ್ ಯು. ಕಾಫಿ ಕೂಡ ಬಂತು. ಒಮ್ಮೆ ಚೆನ್ನಾಗಿದೆ. ಚಿರು ಬಂದು ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇತ್ತು, ಹಾಗಾಗಿ ಏನೋ ಚಾರ್ಜ್ ಹಾಕೊಂಡಿದ್ದಾರೆ. ಬನ್ನಿ ನೋಡುವ. ಚಾರ್ಜ್ ಹಾಕಿದ್ದೀರಾ? ಪವರ್ ಬ್ಯಾಂಕ್ ಹಾಕೊಂಡ್ರಾ? ಏನಾಗ್ತೀರಾ? ಎಷ್ಟು ಅವರ್ ಡಿಲೇ ಆಗಿದೆ? ಹಾಂ, ನಮ್ಮ ಫ್ಲೈಟು ಡಿಲೇ ಆಗಿದೆ. ಎಷ್ಟು ಅವರ್ ಡಿಲೇ ಆಗಿದೆ? 25 minutes ಡಿಲೇ ಆಗಿದೆ. ನಾವು ಎಷ್ಟು ಲೇಟಾಗಿ ಬಂದ್ರಿ ಅಲ್ವಾ ಏರ್ಪೋರ್ಟ್ಗೆ? ಬೇಗ ಬಂದವಮ್ಮ. 10:30ಗೆ ಇದ್ದಿದ್ದು, 7:05ಗೆ ಮನೆ ಬಿಟ್ಬಿಟ್ರಿ.
ವೆಲ್ಕಮ್ ಬ್ಯಾಕ್. ಸೊ ಇವಾಗ ಡೆಲ್ಲಿಗೆ ಬಂದು ಲ್ಯಾಂಡ್ ಆಗಿ ಮತ್ತೆ ಡೆಲ್ಲಿಗೆ ಬಂದು ಮತ್ತೆ ಇನ್ನೊಂದು ರೌಂಡ್ ಚೆಕಿಂಗ್ ಎಲ್ಲ ಮುಗಿಸಿ ಡಿಪಾರ್ಚರ್ಸ್ಗೆ ಬಂದಿದ್ದೀರಿ. ಇಲ್ಲಿಂದ ಎಲ್ಲೋಗ್ಬೇಕಿರೋ? ಚಂಡೀಗಢ. ಸೊ ಎಷ್ಟು ಅವರ್ ವೆಯ್ಟಿಂಗ್ ಇದೆ? ಆಲ್ಮೋಸ್ಟ್ 3-3.5 ಅವರ್ ವೆಯ್ಟಿಂಗ್ ಇದೆ. ಇದಾದಮೇಲಿಂದ ನೆಕ್ಸ್ಟ್ ಫ್ಲೈಟ್ ಇರೋದು ಬಂದು 5:15 ಅನಿಸುತ್ತೆ. ಸೊ ಇವಾಗ ಊಟ ಮಾಡಬೇಕು, ಹೋಟ್ಲ್ ಹುಡುಕ್ಬೇಕು. ಬನ್ನಿ ಹುಡುಕುವ. ಸೊ ಇವಾಗ ಊಟ ಮಾಡಿಕೊಂಡು ಮೂವಿ ನೋಡ್ತಾ ಇದ್ದೀವಿ. ರೈಸ್ ಬೌಲ್ सजनी सूर्यकांत ಹಾಗೆ 7 हमारे जैसे लोगों के लिए इंग्लिश में ಮೂವಿ ನೋಡ್ತಾ ಇದ್ದೀರಿ. ಐ ಆಮ್ ನಾಟ್ wannabe ಕಾಣ್ತಾ ಇಲ್ಲ. wannabe मतलब हमेशा कुछ और मॉडर्न वाइफ और एक रिस्पेक्टिंग नेचर. ಓಕೆ, ಸೊ ವಿ ಆರ್ ಏನು ರೂಟ್ ಟು ಅವರ್ ಚಂಡೀಗಢ. ಫ್ಲೈಟ್ ಟು ಚಂಡೀಗಢ. ಆ್ಯಕ್ಚುಲಿ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಏನೋ ವೀಡಿಯೋ ಮಾಡೋಣ ಚಿರು ಜೊತೆ ಸೇರ್ಕೊಂಡು ಅಂದ್ಕೊಂಡು. ಬಟ್ ಮೂವಿ ನೋಡಿಕೊಂಡು ಆಲ್ಮೋಸ್ಟ್ 2 hours 2.5 hours ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ಇನ್ನೇನು ಬೋರ್ಡಿಂಗ್ ಸ್ಟಾರ್ಟ್ ಆಗೋಗುತ್ತೆ, ಹಾಗಾಗಿ ಗೇಟ್ ನಂಬರ್ ಹತ್ರ ವೆಯ್ಟ್ ಮಾಡೋಣ ಅಂದ್ಕೊಂಡು ಬಂದಿದ್ದೀರಿ. ಪ್ರಾಬ್ಲಿ ಆ ಸೆಗ್ಮೆಂಟ್ನ ಮನಾಲಿಯಲ್ಲಿ ಮಾಡೋಕ್ಕೆ ಟ್ರೈ ಮಾಡುವ. ಇಷ್ಟು ದೊಡ್ಡ ಕ್ಯೂ ಇದೆ. ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಮಗೆ ರೀಚ್ ಆಗಿದ್ದೀವಿ. ಪ್ರಾಬ್ಲಿ ಇದು ಫಾಸ್ಟೆಸ್ಟ್ ಫ್ಲೈಟ್ ನಾವಿಬ್ಬರು ತೊಗೊಂಡಿರೋದು. ಎಲ್ಲ ಒಂದು ಮಿನಿಮಮ್ 2 hours ಇಲ್ಲ 3 hours ಇರ್ತಿತ್ತು. ಇದೊಂದು 30 minutes 40 minutes ಇತ್ತು. ಬಂದಿದ್ದೇ ಗೊತ್ತಾಗಲಿಲ್ಲ ನನಗಂತೂ. ಸೊ ಇವಾಗ ಬಸ್ಸಲ್ಲಿ ಕೂತಿದ್ದೀರಿ. ಹೋಗಿ ಲಗೇಜ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ಡ್ರೈವರ್ ವೇಟಿಂಗ್. ಸೊ ಅಲ್ಲಿಂದ ಮನಾಲಿಗೆ 5 hours ಡ್ರೈವ್. ಬನ್ನಿ ಹೋಗೋಣ. ನಮ್ಮ ಲಗೇಜ್ಗಳು ಪ್ಲೇನಿಂದ ಬಂದು ಹೀಗೆ ಬೀಳುತ್ತಿದೆ. ನಮ್ದೇನ ಬಂದಿಲ್ಲ, ಸೊ ಹಾಗಾಗಿ ವೆಯ್ಟಿಂಗ್. ಎಸ್, ಫೈನಲಿ ಬಂದು ರೀಚ್ ಆಗಿದ್ದೀರಿ. ನಮ್ಮ ಡ್ರೈವರ್ ಹೆಸರು ಕೇಸರ್ ಸಿಂಗ್. ಬರ್ತಿದ್ದಂಗೆ ಬ್ಯಾಗೆಲ್ಲ ಇಸ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಹುಡುಗರು ಅಂತ ಓಡ್ತಾ ಇದ್ದಾರೆ. ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ಇಲ್ಲಿ ಇವಾಗ ಮೈ ಇಲ್ದಾಗ ಅನ್ನಿಸ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ 17 ಡಿಗ್ರಿ ಇದೆ. ಮನಾಲಿಯಲ್ಲಿ ಇವಾಗ 0 ಡಿಗ್ರಿ ಇದೆ. ನಾವು ಹೋಗೋ ಅಷ್ಟರಲ್ಲಿ -5 ತಲುಪುತ್ತೆ. ಮೈ ಗಾಡ್, ಇಷ್ಟು ಚಳಿ ಲೈಫಲ್ಲಿ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ನೋಡುವ ಬನ್ನಿ. ಹೋಗುತ್ತಿರುವ ಐರಾವತ. ಹೋಟೆಲ್ ಹವೇಲಿ ಕಾಣ್ತಾ ಇದೆಯೋ ಅನ್ನೋ ಗೊತ್ತಿಲ್ಲ. ಚಳಿ ಸಿಕ್ಕಾಪಟ್ಟೆ ಇದೆ, ಹಾಗಾಗಿ ಏನು ಇಷ್ಟು ಮಾತಾಡೋಕ್ಕಾಗ್ತಿಲ್ಲ. ಫುಲ್ ಪಂಜಾಬಿ ವೈಬ್ಸ್ ನನಗಂತೂ. ಇಲ್ಲಿ ಎಂಟ್ರಿ ಅವರೆಲ್ಲದು. ಏನು ಆರ್ಡರ್ ಮಾಡಿದ್ದೀರಾ? ಏನು ಆರ್ಡರ್ ಮಾಡಿದ್ದೀರಾ? ಫೇಮಸ್ ಪಂಜಾಬಿ ಥಾಲಿ. ನನಗೆ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ, ಹಾಗಾಗಿ ತಿನ್ನಕ್ಕೂ ಮೂಡಿಲ್ಲ. ಫುಲ್ಲು ನಿದ್ದೆ ಬರ್ತಾ ಇದೆ. ಕಾರಲ್ಲಿ ಒಂದು ಸ್ವಲ್ಪ ಆಗಲೇ ನಿದ್ದೆ ಮಾಡಿದ್ದೀನಿ. ಹಾಗೆ ಪ್ಲ್ಯಾನಲ್ಲಿ ಒಂದಷ್ಟು ಚೇಂಜಸ್ ಆಗಿತ್ತು, ಅದನ್ನೆಲ್ಲ ಪ್ರಾಬ್ಲಿ ಇವಾಗ ರೂಮ್ಗೆ ಹೋದ್ಮೇಲೆ ಹೇಳ್ತೀನಿ. ಸೊ ಕರೆಂಟ್ಲಿ ಚಿರು ಥಾಲಿ ಆರ್ಡರ್ ಮಾಡಿದ್ದಾರೆ, ನಾನು ಗೋಲ್ಗಪ್ಪ ಆರ್ಡರ್ ಮಾಡಿದ್ದೀನಿ. ಚಳಿಗೆ ಖಾರವಾಗಿ ತಿನ್ನಬೇಕು ಅನಿಸ್ತದೆ. ಹಾಗೆ ಬಿಸಿ ನೀರು ಅಷ್ಟೇ. ಆಲೂಗಡ್ಡೆ ಹಾಕಲ್ಲ. ಹೌದಾ? ಗೋಲ್ಗಪ್ಪ ಅಲ್ವಾ ಇದು? ಶಿರು ಊಟ. ಹಲೋ. ನನಗೆ
ಏನು ನಾನು ತರಿಸ್ಕೊಂಡಿದ್ದೀನಿ. ನನಗೆ ಗೋಲ್ಗಪ್ಪ ಯಾಕೋ ಸರಿ ಹೋಗಲಿಲ್ಲ. ಒಂದು 2 ಪೀಸ್ ತಿಂದ್ಬಿಟ್ಟು ಬಿಟ್ಬಿಟ್ಟೆ. ಚರಣೆ ಖಾಲಿ ಮಾಡಿದ್ರು. ಹಾಗಾಗಿ ಚೋಲೆ ಭಟೂರೆ ಚೆನ್ನಾಗಿರುತ್ತೆ ಅಂತ ಚೋಲೆ ಭಟೂರೆ ತರಿಸ್ಕೊಂಡಿದ್ದೀನಿ. ಟೇಸ್ಟ್ ಮಾಡುವ. ಇದು ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ದು ರೂಮ್ ವ್ಯೂ. ಸೊ ಕರೆಂಟ್ಲಿ ರೂಮ್ 1 ವ್ಯೂ ಅಂತಲೇ ಅಂದ್ಕೊಳ್ಳಿ. ಇನ್ನು 2 ರೂಮ್ ಚೇಂಜ್ ಮಾಡೋದಿದೆ ಇನ್ನು 3 ಡೇಸಲ್ಲಿ. ಎಂಟ್ರೆನ್ಸು ಇದು ನಮ್ಮ ಬೆಡ್ಡು, ಸ್ಮಾಲ್ ಟೇಬಲ್, ಹಾಗೆ ಇದು ಬಚ್ಚಲ್ ಮನೆ ಅಷ್ಟೇ. ಸೊ ಇವಾಗ ಮಲ್ಕೊಳ್ಳುವ ಸಮಯ ರಾತ್ರಿ 11 ಗಂಟೆ ಆಗಿದೆ. ಬೆಳಗ್ಗೆನೇ ಇದ್ದು 7 o'clockಗೆ ಹೊರಡಬೇಕು. ಇವತ್ತಿನ ಆ್ಯಕ್ಚುಲಿ ಒಂದು ಸ್ಟೋರಿ ಇದೆ, ಬಟ್ ಇವಾಗ ಹೇಳೋಷ್ಟು ಟೈಮ್ ಇಲ್ಲ. ಪ್ರಾಬ್ಲಿ ನಾಳೆ ಹಾಗೆ ಟ್ರಾವೆಲ್ ಮಾಡ್ತಾ ಏನಾಯಿತು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಸಿ ಯು ಟುಮಾರೋ. ಬಾಯ್, ಗುಡ್ ನೈಟ್. ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ಡೇಟು ಇವಾಗಿನ್ನೂ ಎದ್ದಿದ್ದೀರಿ. ಟೈಮ್ ಆಲ್ಮೋಸ್ಟ್ ಒಂದು 6 ಗಂಟೆ ಆಗ್ತಾ ಬರ್ತಾ ಇದೆ. ಫ್ರೆಶ್ ಅಪ್ ಆಗಬೇಕು. ಹಾಗಾಗಿ ನಾವು ಏನೇನು ಲೇಯರ್ಸ್ ಹಾಕ್ಕೊಂಡು ಇದಕ್ಕೆ ರೆಡಿ ಆಗ್ತೀರಿ ಅಂತ ತೋರಿಸೋಣ ಅಂತ ಮಾಡಿದೆ. ಸೊ ಇದು ಫಸ್ಟ್ ಲೇಯರು. ಇದನ್ನು ಥರ್ಮಲ್ಸ್ ಅಂತಾರೆ, ಬೆಚ್ಚಗಿರುತ್ತೆ ಅಂತ. ಎಲ್ಲ ಪ್ರೆಪ್ಪಾಗಿ ಬಂದಿರೋದಲ್ವ ಹಾಗೆ. ಸೊ ಒಂದು ಶರ್ಟು, ಒಂದು ಪ್ಯಾಂಟು, ಅದಾದಮೇಲಿಂದ ಇದನ್ನು ಫ್ಲೀಸ್ ಅಂತ ಕರೀತಾರೆ. ಇದು ಸೆಕೆಂಡ್ ಲೇಯರು. ನಾವು ಇನ್ನೊಂದು ಲೇಯರ್ ಹಾಕ್ಕೊಳ್ತೀವಿ. ಪ್ಯಾಂಟ್ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಸೊ ಕಾಲಿಗೂ ಲೇಯರ್ಸ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇದು ಥರ್ಡ್ ಲೇಯರು, ಜೀನ್ಸ್. ಇದು ಥಿಕ್ಕಾಗಿರುತ್ತೆ ಅಂತ ಲಾಸ್ಟ್ ಲೇಯರ್ ಪ್ಯಾಂಟು. ಆದಮೇಲೆ ಇವತ್ತು ಆ್ಯನಿವರ್ಸರಿ ಅಲ್ವಾ, ಸ್ವಲ್ಪ ಏನಾದರೂ ಔಟ್ಫಿಟ್ಟಲ್ಲಿ ಸ್ಪೆಷಲ್ ಇರಬೇಕು. ಬಟ್ ಆಲ್ಮೋಸ್ಟ್ ಏನೂ ಕಾಣಲ್ಲ. ಸ್ಟಿಲ್ ಇದೊಂದು ಡ್ರೆಸ್ ತಂದಿದ್ದೆ. ಸೊ ಇದಾದಮೇಲಿಂದ ಅದ್ರ ಮೇಲೆ ಡೆಕತ್ಲಾನ್ದು -5 ಡಿಗ್ರಿ ಜಾಕೆಟ್. ಇದು ನೆಕ್ಸ್ಟ್ ಕೈಗೆ ಕಾಲಿಗೂ ಲೇಯರ್ಸ್ ತೊಗೊಂಡಿದ್ದೀನಿ. ಕಾಲಿಗೆ ಇದೊಂದು ಲೇಯರು. ಇದಾದಮೇಲೆ ನನ್ನ ಹತ್ರ ಕಂಪ್ರೆಷನ್ ಸಾಕ್ಸ್ ಒಂದಿದೆ. ಸೊ ಅದೊಂದು ಹಾಕ್ಕೊಂಡು ಅದ್ರ ಮೇಲೆ ಶೂ ಹಾಕ್ಕೊಳ್ಳೋದು. ಕೈಗೆ ಫಸ್ಟ್ ಇದು ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ. ಅದರ ಮೇಲೆ ಈ ಗ್ಲೌಸು. ಇದು ವಾಟರ್ ಪ್ರೂಫು, ಹಾಗೆ ಟಚ್ ಕೂಡ ಇದೆ. ಸೊ ಫೋನ್ ಹಾಗೆ ಯೂಸ್ ಮಾಡ್ಕೊಬೋದು. ಅದಾದಮೇಲಿಂದ ತಲೆಗಿತ್ತಲ್ಲ, ಆಮೇಲೆ ತಲೆಗೆ ಇದು ಡಾಕೂಸ್ ಹಾಕ್ಕೊತಾರಲ್ಲ ಕಳ್ಳರು, ಈ ಥರ ಫುಲ್ ಕವರ್ ಆಗುತ್ತೆ ಇಲ್ಲಿವರೆಗೂ. ಅದ್ರ ಮೇಲೆ ಇದು ಟೋಪಿ ತಲೆಗೆ. ಆಮೇಲೆ ಇದು ಕತ್ತಿಗೆ ಮತ್ತು ಮೂಗಿಗೆ ಎಲ್ಲ ಗಾಳಿ ಹೋಗಿ ಬರ್ತಲ್ಲ ಅದು. ಅದ್ರ ಮೇಲೆ ಲಾಸ್ಟ್ ಇದ್ರೆ ಟೋಪಿ ಬರುತ್ತೆ. ಇದು ಬಿಟ್ಟು ಒಂದು ರೈನ್ ಕೋಟ್ ಕೂಡ ಇದೆ. ಇಫ್ ಇನ್ ಕೇಸ್ ಸ್ನೋಫಾಲ್ ಆಗಿ ನಾವು ಆಚೆ ಇದ್ದರೆ ಎಮರ್ಜೆನ್ಸಿ ಬೇಕಲ್ಲ ಅಂತಂದ್ಬಿಟ್ಟು ಛತ್ರಿ ತಗೊಂಡಿದ್ದೀರಿ. ಇದು ಬಿಟ್ಟು ಒಂದು ರೈನ್ ಕೋಟು ಸೇಮ್ ಚಿರುಗೆ, ಬಟ್ ಇದರಲ್ಲಿ ಒಂದು 2-3 ಲೇಯರ್ ಕಮ್ಮಿ ಇರುತ್ತೆ ಅವ್ರಿಗೆ. ಬಿಕಾಸ್ ಅವ್ರಿಗೆ ಅಷ್ಟೊಂದೇನು ಚಳಿ ಇದು ಎಫೆಕ್ಟ್ ಆಗಲ್ಲ. ಬಟ್ ನನಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗಿದ್ದರಿಂದ ಇಷ್ಟನ್ನೆಲ್ಲ ಇವತ್ತು ಹಾಕ್ಕೊತಾ ಇದ್ದೀನಿ. ರೆಡಿ ಆದಮೇಲೆ ಸಿಗೋಣ. ಬಾಯ್. ನಲ್ಲಿ ರೆಡಿಯಾಗಿದ್ದೀರಿ. ಇದು ನಮ್ಮ ಆ್ಯನಿವರ್ಸರಿ ಔಟ್ಫಿಟ್. ಬಗ್ರಿ. ಇದು ಒಂದು ಗುರುದ್ವಾರ ಅಂತ ಇದೆ. ಸೊ ಅದ್ರ ಆಪೋಸಿಟ್ ಹೋಟ್ಲಲ್ಲೇ ಉಳ್ಕೊಂಡಿದ್ವಿ. ಸೇಫಾಗಿರುತ್ತೆ ಅಂದ್ಬಿಟ್ಟು ನಾವು ಉಳ್ಕೊಂಡಿದ್ದಂಥ ಹೋಟ್ಲ್. ಕರೆಂಟ್ಲಿ ನನ್ನ ಅವತಾರ ನೋಡಿ, ಫುಲ್ ಪ್ಯಾಕ್ಡ್. ಇದೊಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಸಾಹಿಬ್ ಅಂತಾರೆ. ಸೊ ಗುರುದ್ವಾರ ಏರಿಯಾ ಇಲ್ಲಿ ನಾನ್ ವೆಜ್ಜು, ಮೊಟ್ಟೆ, ಆಲ್ಕೋಹಾಲ್ ಏನು ಸಿಗಲ್ಲ ಈ ಏರಿಯಾದಲ್ಲಿ. ಆ್ಯಂಡ್ ಇಟ್ ಇಸ್ ಸೋ ಸೇಫ್. ಮಧ್ಯರಾತ್ರಿ ಆಚೆ ಓಡಾಡ್ತಾ ಇದ್ರು, ಯಾರು ನಿಮಗೆ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ವಿಲ್ ನಾಟ್ ಹೆಲ್ಪಿಂಗ್. ಇವಾಗ ಕರೆಂಟ್ಲಿ ಸುಂದರ್ ನಗರಲ್ಲಿದೆ. ಸುಂದರ್ ನಗರ್ और ये क्या भैया? सुंदर नगर शहर आएगा जी. फोटो डैम आएगा, मंडी आएगा, मुक्तसर आएगा, कुल्लू आएगा. पर अब जैसे सुंदर नगर शहर
शहर में भी नहीं जाते हैं जी, बाईपास निकाल दिया है। मंडी में भी नहीं जाते हैं जी, उसका भी बाईपास निकाल दिया, टर्मिनल निकाल, बाहर की हर गाड़ी का लगेगा जी। ಸೊ और ಇವಾಗ ट्रक्स ನಾವು का ಹಿಮಾಲಯಸ್ ಎಂಟರ್ ಆಗ್ತಾ ಇದ್ದೀವಿ. ಇದೆ ಅದರ ಆರ್ಚ್. यानी पंजाब खत्म हो गया जी, हिमाचल स्टार्ट हो गया। ಫುಲ್ ರೋಡ್ ಹಿಂಗೆ ಇರುತ್ತೆ, ಫಾರ್ವರ್ಡ್ ಆ್ಯಂಡ್ ಹೋಗಿ ಕಾಣ್ತಾ ಇದೆ ಅಂತ. ಫುಲ್ಲು ಬೆಟ್ಟ ಇದರಲ್ಲಿ ಹೊರಕೊಂಡಿದ್ದಾರೆ. ಫಸ್ಟ್ ಟೈಮ್ ಫುಲ್ ಮೌಂಟೇನ್ಸ್ ಕ್ಲೌಡ್ಸ್ ಸಕ್ಕತ್ತಾಗಿದೆ ಮಾತ್ರ. ಸ್ಟಾರ್ಟಿಂಗ್ ಮುಂದೆ ಹೋಗ್ತಾ ಹೋಗ್ತಾ ಫುಲ್ ವೈಟಾಗಿರುತ್ತೆ. ಇಲ್ಲಿ ಅಲ್ಲೆಲ್ಲ ಏನಿಲ್ಲ, ಈ ಕಡೆ ತಿರುಗಿಸಿದ್ರೆ ಮಂಜಲ್ವಾ? ಕ್ಲೌಡ್ಸ್. ಸೊ ಮೊದಲು ಎಲ್ಲ ಕಡೆ ಸಿಂಗಲ್ ರೋಡ್ ಇತ್ತಂತೆ, ಬಟ್ 1 ಕಿಲೋಮೀಟರ್ ಕ್ರಾಸ್ ಮಾಡೋಕ್ಕೆ 1-3 hours ಆಗುತ್ತಿತ್ತಂತೆ. ಹಾಗಾಗಿ ಈಗ 1 ವರ್ಷದಿಂದ ಈಚೆ ಇಲ್ಲಿ ಜಾಸ್ತಿ ಟನಲ್ಸ್ ಮಾಡಿದ್ದಾರೆ. ಅದರಲ್ಲಿ ಬಿಗ್ಗೆಸ್ಟ್ ಬಂದು ಅಟಲ್ ಟನಲ್. ಅದು ಇವಾಗ ಕ್ಲೋಸ್ ಆಗಿದೆ ಬಿಕಾಸ್ ತುಂಬ ಸ್ನೋಫಾಲ್ ಇದೆ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವು 2ನೇ ಟನಲ್ ಪಾಸ್ ಮಾಡಬೇಕಾಗುತ್ತೆ. ಇಲ್ಲಿ ಚೇಸಿಂಗ್ ಇಲ್ಲ ಆ್ಯಂಡ್ ಇಷ್ಟೇ ಸ್ಪೀಡ್ ಲಿಮಿಟ್ ಇದೆ. ಚೆನ್ನಾಗಿ ಅನಿಸ್ತಾ ಇದೆ. ಟನಲ್ ಕ್ರಾಸ್ ಮಾಡ್ತಿದ್ದೀವಿ ನೋಡಿ, ಆ್ಯಂಡ್ ಕಾಣ್ತಿದ್ದೀವಿ ಫುಲ್ ಮಂಜಿದೆ. ಫುಲ್ ಮಂಜು, ಏನು ಕಾಣ್ತಾ ಇಲ್ಲ. ಅವಾಗಿಂದ ಏನಾದರೂ ರೋಡ್ ಕಾಣುತ್ತಾ ಅಂತ ಆ ಕಡೆ ಈ ಕಡೆ ನೋಡ್ತಾನೆ ಏನು ಕಾಣ್ತಿಲ್ಲ. ಫುಲ್ಲು ಮಂಜು. ಅದನ್ನು ಅಷ್ಟು ಕಾಣ್ತೀವಿ. ಆ ಕಡೆ ಈ ಕಡೆ ಎಲ್ಲ ಮಂಜು. ಚಂದ್ರ ಕಾಣ್ತದೆ. ಚಂದ್ರನ ಸೂರ್ಯನ ಚಂದ್ರ ಥರ ಕಾಣ್ತಿರ್ಬೇಕು ಮಂಜು ಮುಚ್ಚಿಕೊಂಡು. ಸೊ ನಾವಿವಾಗ ಇಲ್ಲಿ ಹೋಗ್ತಾ ಇದ್ದೀರಿ. ಈ ರಿವರ್ ಏನು ಇದ್ರ ಮೇಲೆ ಕ್ರಾಸ್ ಆದ್ರಲ್ಲ, ಇದು ಸಟ್ಲಜ್ ರಿವರು. ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಫಾಗ್ ಇತ್ತು ಅಂತ ಹೇಳಿದ್ರು. ನೋಡುವ ಮುಂದೆ ಹೋಗ್ತಾ ಓಕೆ, ಇವಾಗ ಇಲ್ಲೇ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ. ತಿಂಡಿ ಆರ್ಡರ್ ಮಾಡಿದ್ದೀನಿ. ನಾನು ಮಸಾಲ ಮ್ಯಾಗಿ ಹಾಗೆ ಇದೇ ಮಸಾಲ ಆಮ್ಲೆಟ್ ತಿಂತಾ ಇದ್ದೀನಿ. ಚಿರು ಆರ್ಡರ್ ಇನ್ನೂ ಬಂದಿಲ್ಲ. ಚಿರು ನೀವೇನು ಆರ್ಡರ್ ಮಾಡಿರೋ ಚಿರು? ಮಸಾಲ ಮ್ಯಾಗಿ, ಆಲೂ ಪರೋಟ. ಆಲೂ ಪರೋಟಾನು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅನಿಸುತ್ತೆ. ಇಲ್ಲಿ ಯಾರೋ ಪಕ್ಕದಲ್ಲಿ ಆರ್ಡರ್ ಮಾಡ್ತಿದ್ದಾರೆ. ಈ ಹೋಟೆಲ್ ಹೆಸರು ದ ಗಾರ್ಡನ್ ವ್ಯೂ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇಲ್ಲಿ ತುಂಬ ಕಡೆ ಕ್ಲೆನ್ಲಿನೆಸ್ ಇರಲ್ಲ. ನನಗೆ ಸ್ವಲ್ಪ OCD, ಒಂಚೂರು ಗಲೀಜಿದ್ರೂ ತಿನ್ನೋಕ್ಕಾಗಲ್ಲ. ಹಾಗಾಗಿ 1-2-3 ಕಡೆ ನೋಡಿ ಮಾಡಿ ಇದು ಸ್ವಲ್ಪ ಬೆಸ್ಟಾಗಿದೆ. ಒಂದು 500 ಇದೆ ರಿವ್ಯೂಸ್. ಮಸಾಲ ಆಮ್ಲೆಟ್ ಆರ್ಡರ್ ಮಾಡಿದ್ದೆ. ಅದು ಏನು ಎಣ್ಣೆ ಹಾಕ್ಬಿಟ್ಟು ಮಾಡಿದಾರೋ ಗೊತ್ತಿಲ್ಲ, ದರಿದ್ರವಾಗಿದೆ. ಬಾಯಿಗಿಟ್ಟ ತಕ್ಷಣ ಒಂಥರ ವಾಮಿಟ್ ಬರೋಂಗೆ ಆಗೋಯ್ತು. ನನಗೂ ಅಷ್ಟೇ, ಚಿರುಗೂ ಅಷ್ಟೇ. ಪ್ರಾಬ್ಲಿ ಫಿಶ್ ಆಯಿಲು, ಐ ಆಮ್ ನಾಟ್ ಶ್ಯೂರ್. ತುಂಬ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇದೆ. ಮಸಾಲ ಎಗ್ ಮ್ಯಾಗಿ ಮಾಡಿದ್ದೆ, ಅದು ಚೆನ್ನಾಗಿತ್ತು. ಓಕೆ, ಲೈಕ್ ತಿನ್ಬೋದು ಅನ್ನೋ ಥರ ಇದೆ. ಆಲೂ ಪರೋಟ ಮಾಡಿದ್ರಲ್ಲ ಚಿರು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ಬಂದಾಗ ಏನೇನೋ ಟ್ರೈ ಮಾಡೋ ಬದಲು ಅವ್ರದ್ದೇನಿದೆ ಬೇಸಿಕ್ಕು ಅದನ್ನು ತಿಂದರೆ ಸಾಕು. ಎಕ್ಸ್ಟ್ರಾ ಆರ್ಡಿನರಿಯಾಗಿ ಏನಾದರೂ ಕೊಡಿ ಅಂದರೆ ಗಬ್ಬೆಬ್ಬರಿಸ್ಬಿಡ್ತಾರೆ. ಹಾಗಾಗಿ ಇನ್ನೊಂದು ಆಲೂ ಪರೋಟ ಮಾಡಿದ್ದೀವಿ, ಉಪ್ಪಿನಕಾಯಿ ಜೊತೆ ತಿಂತಾಯಿದ್ದೀವಿ. ಹಾಗಿದೆ ಆಲೂ ಪರೋಟ. ಈ ಚಳಿಯಲ್ಲಿ ಬಿಸಿ ಬಿಸಿ ಮಸಾಲ ಟೀ ಕುಡಿಯೋ ಮಜಾನೇ ಬೇರೆ. ತೆಳ್ಳಗಿದೆ ಬಟ್ ಸ್ಟಿಲ್ ಏನೋ ಬಿಸಿ ಬಿಸಿ ಆಗಬೇಕಲ್ಲ, ಅದಕ್ಕೆ ಕುಡಿತಾ ಇದ್ದೀನಿ. ನೀರೆಲ್ಲ ಫುಲ್ ಬತ್ತು ಹೋಗ್ಬಿಟ್ಟಿದೆ, ಫುಲ್ ಖಾಲಿ ಆಗಿದೆ. ಅದಕ್ಕೆ ಕಲ್ಲು ಕಾಣ್ತಾ ಇದೆ ನೋಡಿ. ಇಲ್ಲೆಲ್ಲ ಬೆಟ್ಟದ ಮೇಲೆ ಅಲ್ಲೊಂದು ಇಲ್ಲೊಂದು ಮನೆಗಳಿದೆ. ಒಂದೊಂದು ಹೈಟಲ್ಲಿ ಒಂದೊಂದು ಮನೆ. ಅದು ಹೆಂಗೆ ಅದಕ್ಕೆ ಹೋಗ್ತಾರೆ ಅಂತಲೇ ನನಗೆ ಇನ್ನೂ ಫುಲ್ ಕನ್ಫ್ಯೂಸಿಂಗ್ ಆಗಿದೆ. ನೋಡುವ ಇನ್ನೂ ಕಾಲು ದಾರಿ ಹೋಗೋದಿದೆ. ಶಾರ್ಟ್ಸ್ ತೆಗೊಳ್ಳಿ. ಸೊ ನಾವಿವಾಗ ಫಸ್ಟ್ ವ್ಯೂ ಪಾಯಿಂಟಿಗೆ ಬಂದಿದ್ದೀರಿ. ವ್ಯೂ ನೋಡಿ
ಓ ಮೈ ಗಾಡ್, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ನೋಡಿ. ಚಿರು ಹಿಂದೆನೇ ಇರಿ. ಬೀಸ್ ರಿವರಾ? ಓ ಮೈ ಗಾಡ್, ಇಷ್ಟು ಬ್ಲೂ ಆಗಿರೋದು ಇದೆ ಫಸ್ಟ್ ಟೈಮ್ ಚಿರು ನಾನು ನೋಡ್ತಾ ಇರೋದು ಅಲ್ವಾ? ಒಂಥರ ನಂಗೆ ಬ್ಲೂ ಅನಿಸ್ತಾ ಇದೆ, ಈ ಆಕ್ವಾ ಕಲರ್ ಅಂತಾರಲ್ಲ. ಓ ಮೈ ಗಾಡ್. ಮನೆಗಳೆಲ್ಲ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿದೆ. ಮೇಲೆ ತೋರಿಸಿ, ಈ ಕಡೆ ಎಲ್ಲಿವರೆಗೂ ಕಟ್ಕೊಂಡಿದ್ದಾರೆ. ಏನಿಲ್ಲ ಅಂದರೂ 1,000 ಮೇಲೆ ಲೆಕ್ಕನೇ ಇದೆ. ಸೊ ಇವಾಗ ಎಕ್ಸಾಕ್ಟ್ಲಿ ಹುಲ್ಲೂರಿದ್ದೀರಿ. ಹುಲ್ಲೂರಲ್ಲಿ ವೈಷ್ಣೋದೇವಿ ಟೆಂಪಲ್ ಇದೆ. ಇವಾಗ ವೈಷ್ಣೋದೇವಿ ಟೆಂಪಲ್ ಇದ್ದೀರಿ. ಫುಲ್ ಗುಹೆ ಇದೆ ಒಳಗೆ. ಗುಹೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಬಿಟ್ಕೊಂಡು ಹೋಗ್ಬೋದು. ವಿಡಿಯೋ ಎಲ್ಲ ಇಲ್ಲ, ಹಾಗಾಗಿ ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೀನಿ. ಒಳಗಡೆದೇನು ವೀಡಿಯೋ ಮಾಡ್ಕೊಳಕ್ಕೆ ಬಿಡಲಿಲ್ಲ. ಇವಾಗ ಎಕ್ಸಿಟ್ ಆಗ್ತಾ ಇದ್ದೀರಿ. ಫುಲ್ ಇದು ಆ್ಯಕ್ಚುಲಿ ಮೇಲಿದೆ, ನಾವು ಅವಾಗಲೇ ಕೆಳಗಿಂದ ಬಂದ್ರಿ. ಗುಹೆ ಥರ ಇದೆ ಇದು. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ವಿ. ಸೊ ನಾವಿವಾಗ ಕುಲ್ಲೂಲಿ ವೈಷ್ಣೋದೇವಿ ಟೆಂಪಲ್ ಇದ್ದೀರಿ ಅಂತ ಹೇಳಿದ್ನಲ್ಲ, ತುಂಬ ಮೇಲಿರೋದು. ಮೇಲೆ ಹತ್ಕೊಂಡು ಬಂದ್ವಿ ನೋಡಿ. ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ. ಝೂಮ್ ಮಾಡಿ ತೋರಿಸಿ. ಇಲ್ಲೆಲ್ಲ ರಿವರ್ ಇಲ್ಲಿ ಇಲ್ಲಿ ಒಂದು ಮಿನಿ ಶಾಪಿಂಗ್ ಥರ ಇತ್ತು ವೈಷ್ಣೋದೇವಿ ಟೆಂಪಲಲ್ಲಿ. ಸೊ ಅದನ್ನು ಮಾಡ್ತಾ ಇದ್ದೀರಿ. ಇಲ್ಲೊಂದು ಮಿನಿ ಆಲ್ಮೋಸ್ಟ್ ಬಿಲ್ಲಿಂಗ್ ಹೋಗಿದ್ದಾರೆ, ಎಲ್ಲ ಶೂಟ್ ಮಾಡೋಂಗಿಲ್ಲ. ಹಾಗೆ ಬೇಗ ಬೇಗ ವಿಡಿಯೋ ಮಾಡ್ಕೊಂಡು ಒಂದೆರಡು ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೆ. ನಿಮ್ಮ ಬೋಟ್ ತೋರಿಸಿ. ದರ್ಶನ ಎಲ್ಲ ಆಯಿತು, ಮಿನಿ ಶಾಪಿಂಗ್ ಕೂಡ ಆಯಿತು. ಇವಾಗ ಪ್ರಸಾದ ಕೊಟ್ಟರು, ಪ್ರಸಾದ ತಿಂತಾಯಿದ್ದೀರಿ. ತಿನ್ಕೊಂಡು ನೆಕ್ಸ್ಟ್ ವ್ಯೂ ಪಾಯಿಂಟ್ಗೆ ಹೋಗೋದು. ಸೊ ಅವಾಗಲೇ ಮೇಲಿಂದ ನೋಡಿದ್ರಿ ಅಲ್ವಾ, ಇವಾಗ ತುಂಬ ಹತ್ತಿರದಲ್ಲಿ ಬಂದಿದ್ದೀರಿ. ಹಾಂ ಹೇಳಿ. ನೋಡಮ್ಮ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ರೀಚ್ ಆಗ್ತಾ ಇದ್ದೀರಿ ನೋಡಿ. ಇಲ್ಲಿಂದನೇ ನಮ್ಗೆ ಆಲ್ಮೋಸ್ಟ್ ಸ್ನೋ ಬೀಳೋದು ಕಾಣ್ತಾ ಇದೆ. ಫುಲ್ ಸ್ನೋಫಾಲ್ ಇದೆ ಮೇಲೆ. ವೈಟ್ ವೈಟ್ ಕಾಣ್ತಿದೆಯಲ್ಲ ಮೇಲೆ, ಅದೆಲ್ಲ ಸ್ನೋ ಆಗ್ತಿರೋದು. ನಾವು ಇವಾಗ ಹೋಗ್ತಾ ಇದ್ದೀವಿ. ಫೈನಲಿ ಸ್ನೋ ನೋಡ್ತಾ ಇದ್ದೀನಿ. ಮೇಲೆ ಕಾಣ್ತಾ ಇದೆ ನಿಮಗೆ ವೈಟ್ ಕಲರು ಬೆಟ್ಟದ ಮೇಲೆ. ಕೆಳಗೂ ಇದೆ ಅದು. ಸೊ ಮತ್ತೆ ಸ್ನೋ. ಸೊ ವಿ ಹ್ಯಾವ್ ಟು ರೀಚ್ ದೇರ್. ಇಲ್ಲಿ ಕಾಣ್ತಿರೋದೆಲ್ಲ ಆ್ಯಪಲ್ ಮರಗಳು. ಇವಾಗ ಇಲ್ಲ, ಫುಲ್ಲು ಒಣಗೋಗಿರುತ್ತಂತೆ. ಮಾರ್ಚಲ್ಲಿ ಫುಲ್ಲು ಆ್ಯಪಲ್ಸ್ ಬೆಳೆದಿರ್ತಾರೆ ನೋಡಿ. ಇಲ್ಲೆಲ್ಲ ಫುಲ್ ಮೇಲೆ ಗಿಡಗಳು ಕಾಣ್ತಿದ್ದಿಲ್ಲ, ಇದೆಲ್ಲ ಆ್ಯಪಲ್. ಓಕೆ ಫೈನಲಿ ಮಾಡಿ ಸ್ಟಾರ್ಟ್. ಹಲೋ. ಸೊ ಈಗ ಇನ್ನೊಂದು ವ್ಯೂ ಪಾಯಿಂಟಿಗೆ ಬಂದ್ರಿ. ಇಲ್ಲಿ ಅಂತ ತೋರಿಸ್ತೀವಿ. ಯಾವ ರಿವರ್ ಇದು? ಎಂತ? ಬೀಸ್ ರಿವರ್. ನಾವು ಅವಾಗಿಂದ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇದೇ ರಿವರ್ ಹರ್ಕೊಂಡು ಹೋಗ್ತಾ ಇರೋದು. ರಿವರ್ ರಾಫ್ಟಿಂಗ್ ಎಲ್ಲ ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ ಇದೆ. ಆ್ಯಕ್ಚುಲಿ ಇಲ್ಲಿ ರೈನಿ ಸೀಸನಲ್ಲಿ, ಸಮ್ಮರಲ್ಲಿ ಫುಲ್ಲು ನೀರಿರುತ್ತೆ. ಬಟ್ ಇವಾಗ ಫುಲ್ಲು ಮೇಲ್ಗಡೆ ಹಿಮ ಇರೋದ್ರಿಂದ ಕಾಣ್ತಾ ಇದೆಯಾ ಅಲ್ಲಿ ಮೇಲೆ ಫುಲ್ ಸ್ನೋ ಇರುತ್ತೆ ಮೇಲೆ. ಇಲ್ಲಿ ಇನ್ನೂ ಸ್ನೋ ಬೀಳಲ್ವಂತೆ. 15 ಇಯರ್ಸ್ ಬ್ಯಾಕ್ ಕುಲ್ಲೂಲ್ಲಿ ಕೂಡ ಸ್ನೋ ಬರ್ತಾ ಇತ್ತಂತೆ. ಬಟ್ ಇವಾಗ ಎಲ್ಲ ಮನೆಗಳು ಕಟ್ಕೊಂಡು ತುಂಬ ವೆಹಿಕಲ್ಸು ಅದು ಇದು ಟೂರಿಸ್ಟ್ ಜಾಸ್ತಿ ಆಗಿ ಕ್ಲೈಮೇಟ್ ಚೇಂಜಸ್ಸಿಂದ ಬರ್ತಾ ಇಲ್ಲ ಅಂತ ಡ್ರೈವರ್ ಹೇಳಿದ್ರು ನಮಗೆ. ಸೊ ಈ ಬ್ರಿಡ್ಜ್ ವ್ಯೂಸ್ ಸಖತ್ತಾಗಿದೆ.
ಸೊ ಡೇ 1 ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಎಂಜಾಯ್ಡ್ ಇಟ್. ಡೇ 2 ಅಲ್ಲಿ ನಾವು ನೆಕ್ಸ್ಟ್ ಯಾವ ರೂಮಲ್ಲಿ ಇದ್ರಿ, ಹಾಗೆ ಮಾಲ್ ರೋಡ್ ಶಾಪಿಂಗ್ ಇದನ್ನೆಲ್ಲ ತೋರಿಸ್ತೀನಿ. ಸಿ ಯು, ಬಾಯ್.